ಇದನ್ನ ಹಚ್ಚಿದ್ರೆ ಇನ್ನೇನಾಗುತ್ತೋ ಆ ದೇವ್ರಿಗೆ ಗೊತ್ತು. ಏನಮ್ಮ ಲಕ್ಷ್ಮಿ, ಇದು ಈಗಾಗಲೇ ತುಂಬ ಉರಿತಾ ಇದೆ. ಇನ್ನು ಏನೇನೋ ಹಚ್ಬಿಟ್ಟು ಜಾಸ್ತಿ ಮಾಡಬೇಡಮ್ಮ. ಇಲ್ಲಮ್ಮ, ಇದ್ರಿಂದ ಏನೂ ಅಪಾಯ ಇಲ್ಲ. ಇದು ಹಚ್ತಿದ್ದಾಗೆ ಉರಿ ಕಡಿಮೆ ಆಗುತ್ತೆ. ನಾನು ನಂಬಿ, ನೀವು ಕಾಲು ಕೊಡಿ. ಈಗ ಆರಾಮಲ್ವಾ ಅತ್ತಿಗೆ? ಹೂ ಕಣಮ್ಮ, ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಾ ಇದೆ. ಏನಮ್ಮ ಲಕ್ಷ್ಮಿ, ಮ್ಯಾಜಿಕ್ ಮಾಡ್ಬಿಟ್ಟಿಯಲ್ಲ. ಅವಾಗಿಂದ ಎಷ್ಟೊಂದು ಉರಿ ಉರಿ ಅಂತಿದ್ದಾಳು ನೋಡು, ಈಗ ಎಷ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ದಾಳೆ. ಮನೆ ಮದ್ದು ಅಂದರೆ ಹಾಗೆ ಅಪ್ಪ, ಒಂಥರ ಮ್ಯಾಜಿಕ್ಕೆ. ಎಲ್ಲದರಲ್ಲೂ ಏನಾದ್ರು ಒಂದು ಔಷಧಿ ಗುಣ ಇದ್ದೇ ಇರುತ್ತೆ. ಅಮ್ಮಂಗೆ ಕರ್ಪೂರ ಅಲರ್ಜಿ ಅಂತ ಗೊತ್ತಿಲ್ಲದೆ ಹಚ್ಬಿಟ್ಟೆ. ಈ ಉರಿ ಅಲರ್ಜಿಗೆಲ್ಲ ಅರಿಶಿನ ಅಥವಾ ಅಲೋವೆರಾ ಹಾಕಿ ತಿಕ್ಕಿದ್ರೆ ಕಡಿಮೆ ಆಗುತ್ತಂತೆ. ಅದನ್ನೇ ಮಾಡಿದೆ. ಅರಿಶಿನ ಅಲೋವೆರಾ ಇಷ್ಟೊಂದು ಹೆಲ್ಪ್ ಮಾಡುತ್ತಾ? ಹೌದು ರೀ. ಅವೆಲ್ಲ ಡಿಗ್ರಿ ಓದಿ ಬಿಳಿಕೋಟ್ ಹಾಕೊಂಡು ಚೇರ್ ಮೇಲೆ ಕೂತಿಲ್ಲ ಅಂದರೂ ಯಾವ ಬಿಳಿಕೋಟ್ ಡಾಕ್ಟ್ರಿಗಿಂತ ಕಡಿಮೆ ಇಲ್ಲ. ನೀನು ಅಷ್ಟೇ, ಯಾವುದ್ರಲ್ಲೂ ಕಡಿಮೆ ಇಲ್ಲ. ಸಾಕ್ಬಿಡು, ಉರಿ ಕಡಿಮೆ ಆಯಿತು. ನೀನಂತೆ ನೀನೇ, ನಾನಂತೆ ನಾನಂತೆ ಜೀವ, ಒಂದೇನೆ ಹೃದಯ ಎರಡು. ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ, ಹಾಗೆ ಇರಲಿ ಪ್ರೀತಿ ಸೊಗಡು. ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ. ಸೂಪರ್ ಮೇಡಮ್, ನೀವು ಅಷ್ಟು ದೊಡ್ಡ ಪ್ರಾಬ್ಲಮ್ನ ಪಟ್ಟಂತ ಮಾಯ ಮಾಡಿಬಿಟ್ರಿ. ಯಾರೆಂತ ಹೇಳಿ ನಾನು? ಕಾಯುವೆ ನಾನು ಹಾಗೆ ಜನುಮ ಪುರ ನಿನ್ನನ್ನೇ. ಬಿಡ್ರಿ, ನಿಮ್ಮ ಮನೆಯವ್ರು ಯಾರಾದರೂ ಈ ಕಳ್ಳಾಟ ನೋಡಿದ್ರೆ ಸದ್ಗುಣ ಸಂಪನ್ನ ಅನ್ನೋ ನಿಮ್ಮ ಶ್ರೀರಾಮನ್ ಪಟ್ಟ ಕಳ್ಕೊಬೇಕಾಗತ್ತೆ. ಶ್ರೀರಾಮನ್ಗೂ ಲವಕುಶ ಅಂತ ಇಬ್ರು ಮಕ್ಳಿದ್ರು. ಇನ್ನು ಎಷ್ಟು ಕೆಲಸ ಇದೆ ಗೊತ್ತಾ? ಅಡುಗೆ ಬೇರೆ ಮಾಡಬೇಕು. ಎಲ್ಲರೂ ಹಸ್ಕೊಂಡಿರ್ತಾರೆ ಏನೋ. ಏನು ಮಹಾಲಕ್ಷ್ಮಿ, ಯಾವಾಗ ನೋಡಿದ್ರು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡೋದಾಯ್ತಲ್ಲ. ಸ್ವಲ್ಪ ಗಂಡನ ಬಗ್ಗೆ ನೀವು ಯೋಚನೆ ಮಾಡು. ಗಂಡಂಗೂ ಏನು ಬೇಕು ಅಂತ ಕೇಳು. ಏನು ಬೇಕು? ಒಂದೇ ಒಂದು ಮುತ್ತು. ಸಾಕು ನಾಟಕ, ಸುಮ್ಮನೆ ಹೋಗಿ. ಸೀರಿಯಸ್ಲಿ ಜೋರಾಗಿ ಬಿತ್ತು ಗೊತ್ತಾ? ಇವಾಗ ಅತ್ತಂಗೆ ಮೆಸೇಜ್ ಮಾಡ್ದಂಗೆ ನನಗೂ ಮಾಡುವ. ನೀವು ಸುಮ್ಮನೆ ಹೋಗ್ಲಿಲ್ಲ ಅಂದರೆ ಅತ್ತೆಗೆ ಮಸಾಜ್ ಮಾಡ್ದಂಗೆ ಮಾಡಲ್ಲ, ಬಿಸಿ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ತೀನಿ. ಲಕ್ಷ್ಮಿ, ಸುಮ್ಮನೆ